ಜೈನ್ ಸೈನಿಕರೇ ಸೈನಿಕರೇ ಈ ಕೆಸೆಟ್ 2024ರಲ್ಲಿ ನೀವೇನು ಕ್ವಾಲಿಫೈಡ್ ಆಗಿದ್ದೀರಾ, ನಿಮಗೆ GFGC ಗೆಸ್ಟ್ ಫ್ಯಾಕಲ್ಟಿ ಕಾಲ್ ಮಾಡಿದಾಗ ಹಾಕ್ರಿ ಅಂತ ಹೇಳಿದ್ದೀನಿ ಅಪ್ಲಿಕೇಶನ್ನು. ಏನಕ್ಕೆ ಕೇಳಿದೆ ಮತ್ತು ಅದರಿಂದ ನಿಮ್ಗೇನಾದರೂ ತೊಂದರೆ ಆಗುತ್ತಾ, ಏನು ಮಾಡಬೇಕು, ಎಲ್ಲ ಮಾಹಿತಿಯನ್ನು ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಸಂಪೂರ್ಣ ಕೇಳಿಸ್ಕೊಳ್ಳಿ. ಈಗ ನೋಡಿ, ನೀವೇನು GFGCಗೆ ಅಪ್ಲೈ ಮಾಡಿದ್ದೀರಾ, ಅದರಿಂದ ಅಪ್ಲೈ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ. ಯಾಕೆಂದರೆ ನೀವು ಕ್ವಾಲಿಫೈಡ್ ಆಗಿದ್ದೀರಾ, ಕ್ವಾಲಿಫೈಡ್ ಆಗಿರೋದ್ರಿಂದನೇ ಅಪ್ಲೈ ಮಾಡಿರ್ತಕ್ಕಂಥದ್ದು. ಆದರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ. ನಿಮ್ಮ ಸರ್ಟಿಫಿಕೇಟು ಕೂಡ ಈಗ ಕೌನ್ಸ್ಲಿಂಗ್ ಆದ ನಂತರ ಕೌನ್ಸ್ಲಿಂಗಲ್ಲೇ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಮೆರಿಟ್ ಪಟ್ಟಿಯನ್ನು ಕಾಲೇಜ್ ಆಯ್ಕೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಅಂದರೆ GFGCದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಶುರುವಾಗೋದು 20/1/2025ರಿಂದ 29/1/2025ವರೆಗೂ. ಅಂದರೆ 20ನೇ ತಾರೀಕಿಂದ ಕೌನ್ಸ್ಲಿಂಗು ಶುರುವಾಗುತ್ತೆ. ಯಾವುದು GFGCದು ಅಂದರೆ 29ನೇ ತಾರೀಕು ಮುಗಿಯುತ್ತೆ. ಮತ್ತು ಕೌನ್ಸ್ಲಿಂಗ್ನಲ್ಲಿ ಕಾಲೇಜು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸುವ ದಿನಾಂಕ 30/1/2025. 30ನೇ ತಾರೀಕು ನಿಮಗೆ ಕಾಲೇಜ್ ಆಯ್ಕೆ ಮಾಡ್ಕೊಂಡಂಥವರಿಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸ್ತಾರೆ. ಅದಾದ ಮೇಲೆ ನೀವು 2-3 ದಿನದೊಳಗೆ ಆಯ್ಕೆ ಮಾಡಿರ್ತಕ್ಕಂಥ ಕಾಲೇಜುಗಳಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಅಲ್ಲಿ ನಿಮಗೆ ಪ್ರಾಂಶುಪಾಲರು ಏನು ಪ್ರಿನ್ಸಿಪಲ್ ಇದ್ದಾರೆ ಅವರು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ನಿಮಗಿನ್ನೂ 30ನೇ ತಾರೀಕು ತನಕನೂ ಟೈಮ್ ಇದೆ. ಅಂದರೆ ಅದಾದಮೇಲೆ 2 ದಿನ ಟೈಮ್ ಇರುತ್ತೆ, ಆದರೆ ಅದನ್ನೆಲ್ಲ ನಾನು ಹೇಳ್ತಾ ಇಲ್ಲ. 30ನೇ ತಾರೀಕು ತನಕನೂ ಟೈಮ್ ಇದೆ. ಅಷ್ಟರೊಳಗೆ ನಿಮಗೆ ಕೆಸೆಟ್ಟು ಸರ್ಟಿಫಿಕೇಟು ಸಿಗುತ್ತೆ. ಯಾಕೆಂದರೆ ಅಷ್ಟರೊಳಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ನಿಮಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಗುತ್ತೆ. ಅಕಸ್ಮಾತ್ ಏನಾದರೂ ಅಷ್ಟರೊಳಗೆ ನಿಮಗೆ ಕೆಸೆಟ್ ಸರ್ಟಿಫಿಕೇಟ್ ಸಿಗಲಿಲ್ಲ ಅಂತಂದರೆ ನೀವು ಅಟೆಂಡ್ ಮಾಡದೇ ಇದ್ದರೂ ನಡೆಯುತ್ತೆ. ಅದರಿಂದ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಏನಿಲ್ಲ. ಅಂದರೆ ಆ GFGC ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನೀವು ಕಾಲೇಜ್ ಆಯ್ಕೆ ಮಾಡಿಕೊಂಡಂತಹ ಕಾಲೇಜಿನ ಪ್ರಾಂಶುಪಾಲರು ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ನೀವು ನಿಮ್ದು ಏನಾದ್ರು ಸರ್ಟಿಫಿಕೇಟ್ ಬರಲಿಲ್ಲ ಅಂತಂದರೆ ಹೋಗದೇ ಇದ್ದರೂ ನಡೆಯುತ್ತೆ. ಬಟ್ ಕೌನ್ಸ್ಲಿಂಗಿಗೂ ಅಟೆಂಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಈ GFGC ಕೌನ್ಸ್ಲಿಂಗಿಗೆ ನೀವು ಅಟೆಂಡ್ ಮಾಡ್ಬೋದು. ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಕಾಲೇಜ್ ಆಯ್ಕೆ ಮಾಡ್ಕೊಳೋದಕ್ಕೆ ಹೇಳ್ತಾರೆ ಹೊರತು ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ತೋರಿಸಿ ಅಂತ ಹೇಳೋದಿಲ್ಲ. ಒಟ್ಟು ನೀವು ಕ್ವಾಲಿಫೈಡ್ ಆಗಿದ್ದೀರಾ, ನೀವೇನು ಸುಳ್ಳು ಮಾಹಿತಿ ಕೊಡ್ತಾ ಇಲ್ಲ. ಸುಳ್ಳು ಮಾಹಿತಿ ಕೊಟ್ಟರು ಮಾತ್ರ ಹೆದರಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಸುಳ್ಳು ಮಾಹಿತಿ ಕೊಡ್ತಾ ಇಲ್ಲ, ಸರಿಯಾದ ಮಾಹಿತಿಯನ್ನೇ ಕೊಡ್ತಾ ಇದ್ದೀರಾ ಅಂತ ಅಂದ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೆದರುವಂಥ ಅವಶ್ಯಕತೆ ಇರೋದಿಲ್ಲ. ಈಗ ಏನು ಅಪ್ಲೈ ಮಾಡಿದ್ದೀರಾ, ಅವರು ಈ 30ನೇ ತಾರೀಕು ಒಳಗೆಲ್ಲ ನಿಮ್ಮದು ಕೆಸೆಟ್ಟಿಂದ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇತ್ತು ಅಂತಂದರೆ ಫೈನಲ್ಲಿಗೆ ಏನು ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಲೇಜ್ ಆಯ್ಕೆ ಮಾಡ್ಕೊಂಡಿರ್ತೀರಲ್ಲ, ಆ ಕಾಲೇಜಿನ ಪ್ರಾಂಶುಪಾಲರಿಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅವ್ರ ಹತ್ರ ಮಾಡಿಸ್ಕೋಬೋದು ನೀವು. ಏನು ತೊಂದರೆ ಏನಿಲ್ಲ. ಬಟ್ ಈಗ ಅದು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ GFGCದು ಕಾಲೇಜು ಆಯ್ಕೆ ಆದಮೇಲೆ ಕಾಲೇಜಿನ ಪ್ರಾಂಶುಪಾಲರಿಗೆ ನೀವು ಕೊಡ್ತೀರಲ್ವಾ, ಅಷ್ಟ್ರ ಒಳಗೆ ನಿಮ್ಮದು ಎಲ್ಲ ಕೆಸೆಟ್ಟಿಂದು ಕೌನ್ಸ್ಲಿಂಗ್ ಎಲ್ಲ ಮುಗಿದು ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇರಬೇಕು. ಸರ್ಟಿಫಿಕೇಟ್ ಇಲ್ಲ ಅಂತ ಅಂದರೆ ಹೋಗೋದಕ್ಕೆ ಹೋಗಬೇಡಿ. ಹೋಗಲಿಲ್ಲ ಅಂತಂದರೆ ನಿಮಗೇನು ತೊಂದರೆ ಇಲ್ಲ. ಸರ್ಟಿಫಿಕೇಟ್ ಇತ್ತು ಅಂತ ಅಂದರೆ ನೀವು ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೋದು. ಏನು ತೊಂದರೆ ಏನಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದೇಹ ಬೇಡ. ಮತ್ತು ಅಪ್ಲೈ ಮಾಡಿರೋರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾ ಇದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಅಪ್ಲೈ ಮಾಡಿರೋರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಏನಿಲ್ಲ. ಸರ್ಟಿಫಿಕೇಟು ಅಷ್ಟರೊಳಗೆ ನಿಮ್ಮದು ಬಂತು ಅಂತಂದರೆ ಹೋಗಿ, ಇಲ್ಲ ಅಂದರೆ ಬೇಡ. ಜೈ ಹಿಂದ್, ಜೈ ಭಗತ್ ಸಿಂಗ್.